ಆರ್ ಸಿ ಬಿ ತಂಡದ ಆರ್ ಸಿ ಬಿ ತಂಡದವರೆಲ್ಲರೂ ಕೂಡ ಫೀಲ್ಡಿಗೆ ನಿಲ್ಲಬೇಕು. ಹಾಗೆ ಫ್ಯಾಷನಸ್ ತಂಡದ ಬ್ಯಾಟ್ಸ್ಮನ್ಗಳು ಬಂದಿದ್ರ ಅಂಕಣಕ್ಕೆ. ತಂಡದ ಭರವಸೆ ಬ್ಯಾಟ್ಸ್ಮನ್ ಶ್ರೀವಾಸ ಆಲಿಯಾಸ್ ಕರಡಿ, ಹಾಗೆ ತಂಡದ ಮಾಲೀಕರಾಗಿರ್ತಕ್ಕಂಥ ಪೃಥ್ವಿ KL ಪೃಥ್ವಿ, ಸ್ಟ್ರೈಕರ್ ಆಗಿ ವತ್ಸಾರ್ ಅವರು, ನಾನ್ ಸ್ಟ್ರೈಕರ್ ಆಗಿ ಪುತ್ತು ಅವರು ನಿಂತ್ಕೊಂಡಿದ್ದಾರೆ. ಆರ್ ಸಿ ಬಿ ತಂಡದ ಬೌಲರ್ ರೆಡ್ ಇರೋರು ಫ್ಯಾಷನಸ್ ತಂಡ, ಸ್ವಲ್ಪ ಡೌನ್ ಕಲರ್ ಇರೋರು ಆರ್ ಸಿ ಬಿ. ನೆಕ್ಸ್ಟ್ ಮ್ಯಾಚ್ ಇದಾಗಬೇಕು, ಅರ್ಧ ಆದ್ಮೇಲೆ ಕರಿಕಿ. ಟಾಸ್ ಗೆದ್ದಿದ್ದು ಆರ್ ಸಿ ಬಿ. ರೆಡ್ ಪೂರ್ತಿ ಇರೋರು ಫ್ಯಾಷನಸ್ ತಂಡ. ಈಗ 3 ಜನ ಬ್ಯಾಟ್ ಅನ್ನ ಹಿಡಿದಿದ್ದಾರೆ. ಸ್ಟ್ರೈಕರ್ ಆಗಿ ಯಾರು ನಿಂತ್ಕೊಂತಾರೆ, ನಾನ್ ಸ್ಟ್ರೈಕರ್ ಆಗಿ ಯಾರು ನಿಲ್ತಾರೆ, ಅವ್ರ ಜೊತೆಗೆ ಇನ್ನೊಬ್ರು ನಿಂತ್ಕೊಂಡಿರ್ತಕ್ಕಂಥದ್ದು, 3ನೇ ಬ್ಯಾಟ್ಸ್ಮನ್ ಸಬ್ಸ್ಟಿಟ್ಯೂಟ್ ಆಗಿ ಬಂದಿರತಕ್ಕಂಥದ್ದು. ಈಗ ಸರ್ ಸ್ಟ್ರೈಕರ್ ಆಗಿ ಪೃಥ್ವಿ ಅವರು ನಿಲ್ತಾ ಇದ್ದಾರೆ. ನೇಮ್ ಕೊಟ್ಟಿಲ್ಲ ಅಂತ ವಿಜಯ್ ನೋಡ್ರಿ, ಅವ್ರಿಗೆ ಅವ್ಯಾವ ಸ್ವಲ್ಪ ಅವ್ನ ಹಾಕಿ ಅದನ್ನ. ಪೃಥ್ವಿ ಅವರು ಸ್ಟ್ರೈಕರ್, ನಾನ್ ಸ್ಟ್ರೈಕರ್ ಆಗಿ ಚಾದು ಹಾಮದ್ ಅಲ್ಲ, ಚಾದು, ಓಕೆ ಚಾದು. ಸ್ಟ್ರೈಕರ್ ಆಗಿ ಪೃಥ್ವಿ ಅವರು, ನಾನ್ ಸ್ಟ್ರೈಕರ್ ಆಗಿ ಚಾದು. ಕಳೆದ ಬಾರಿಯ ನೋಡಿ ಆರ್ ಸಿ ಬಿ ತಂಡ ಮತ್ತು ಫ್ಯಾಷನಸ್ ತಂಡದ 12ನೇ ಆಟಗಾರನ ಕಳಿಸಿ. ಪೃಥ್ವಿ ನಿಮ್ಮ ತಂಡದ ಹುಡುಗರನ್ನ ಕಳಿಸಿ. ಮಂಜು ನಿಮ್ಮ ತಂಡದ ಹುಡುಗರನ್ನ ಕಳಿಸಿ. 12ನೇ ಆಟಗಾರ ಬೇಗ ಕೊಡ್ತೀನಿ, ಬೇಗ ಕಳಿಸಿ. ಇದೀಗ ಕಾಮೆಂಟ್ರಿಯನ್ನ ವೆಂಕಟೇಶ್ ಅವರಿಗೆ ಕೊಡ್ತಾ ಇದ್ದೆ. ಮೊದಲ ಚೆಂಡಿಗಾಗಿ ಮಂಜು ಮೊದಲ ಎಸೆತಲ್ಲೇ ಉತ್ತರಿ ಆಘಾತ ಸಂಭವಿಸ್ತಾ ಇದೆ. ಮೊದಲ ಯಶಸ್ಸನ್ನು ಮಂಜು ಪಡ್ಕೊಳ್ತಾ ಇದ್ದಾರೆ. ಮುಖ್ಯವಾಗಿ ಆರ್ ಸಿ ಬಿಗೆ ಮೊದಲ ಯಶಸ್ಸು ಲಭಿಸಿಕೊಳ್ತಾ ಇದೆ. ಆರಂಭಿಕ ಆಘಾತ ಪೂರಾ ಫ್ಯಾಷನ್ ಸಾರ್ಗೆ ಒದಗಿ ಬರ್ತಾ ಇದೆ. ಈ ಮುಖಾಂತರವಾಗಿ ಗೋಲ್ಡನ್ ಡಕ್ ರೂಪದಲ್ಲಿ ಮೊದಲ ಉದಯ ಆಘಾತ ಸಂಭವಿಸ್ತಾ ಇದೆ. ಕ್ಲೀನ್ ಬೌಲ್ಡ್ ರೂಪದಲ್ಲಿ ಮೊದಲ ಉದ್ದರಿ ಆಘಾತ ಸಂಭವಿಸ್ತಾ ಇದೆ. ಹೊಸ ಆಟಗಾರರು ಶ್ರೀವತ್ಸ, ಹೊಸ ಆಟಗಾರ ಅಂಕಣ ಒಳಭಾಗದಲ್ಲಿ ಸಾಕ್ತಾ ಇದ್ದಾರೆ. ಓವರ್ನ 2ನೇ ಚೆಂಡಿಗಾಗಿ ಮತ್ತೆ ಮಂಜು ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ ಪಟ್ಕೊಟ್ರು. ಥರ್ಡ್ ಮ್ಯಾನ್ ಭಾಗದಲ್ಲಿ ಓಟನ ದಾಖಲಿಸಿಕೊಳ್ತಾ ಇದ್ದಾರೆ. ತಂಡದ ಮೊತ್ತ ಕೂಡ ಒಂದು ಓಟನ ದಾಖಲಿಸಿಕೊಳ್ಳುವ ಮುಖ್ಯನ ಖಾತೆ ಕೂಡ ಆರಂಭಗೊಳ್ತಾ ಇದೆ. ಓವರ್ನ 3ನೇ ಚೆಂಡಿಗಾಗಿ ಮತ್ತೆ ಮಂಜು 30 ಮುಟ್ಟಿ ಓಟವನ್ನು ಗಳಿಸುವಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ಶಾದು ಒಂದೋಟದ ಪೂರೈಕೆ ಆಗ್ತಾ ಇದೆ. ಈ ಮುಖಾಂತರವಾಗಿ ಪೂರಾ ಪ್ಯಾಷನ್ಸ್ ನನ್ನ ಖಾತೆ ಕೂಡ 2ಕ್ಕೆ ಸಾಗ್ತಾ ಇದೆ. ಲೆಕ್ಕಾಚಾರದ ಆಟವನ್ನು ಇವಾಗ ಫ್ಯಾಷನರ್ಸ್ ದಾಂಡಿಗರು ಮಾಡಿಕೊಡ್ತಾ ಇದ್ದಾರೆ. ಮೊದಲ ಚೆಂಡಿನಲ್ಲಿ ಆಘಾತವನ್ನು ಅನುಭವಿಸಿದಂತ ದಾಂಡಿಗರು ಇವಾಗ ರಕ್ಷಣಾತ್ಮಕ ಆಟಕ್ಕೆ ಮೊರೆಯನ್ನು ಹೋಗ್ತಾ ಇದ್ದಾರೆ.
ಸುಂದರತೆ ಚೆಂಡು ಓಟಗಳಿಗೆ ಅವಕಾಶಗಳನ್ನ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಆಗ್ತಾ ಇದೆ. ಮಂಜು ಬಹಳಷ್ಟು ಉತ್ತಮ ರೀತಿಯ ಎಸ್ತುಗಾರಿಕೆಯನ್ನ ತೋರ್ಪಡಿಸ್ತಾ ಇದ್ದಾರೆ. ಓಟಗಳಿಗೆ ಅವಕಾಶಗಳನ್ನ ಮಾಡಿಕೊಡ್ತಾ ಇಲ್ಲ. ಮತ್ತೆ ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ ಪಟ್ಕೊಟ್ರು, ಯಶಸ್ಸು ಲಭಿಸ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ, ಬ್ಯಾಕ್ ಟು ಬ್ಯಾಕ್ ಡಾಟ್ ಅಂಡ್ ಡೆಲಿವರಿ. ಮಂಜು ಬಹಳಷ್ಟು ಉತ್ತಮ ರೀತಿಯ ಎಸ್ತುಗಾರಿಕೆಯನ್ನು ತೋರ್ಪಡಿಸ್ಕೊಳ್ತಾ ಇದ್ದಾರೆ. ಓವರ್ ನ ಕೊನೆ ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ಸುಂದರತೆ ಚೆಂಡು ಡಿ ಪಾಯಿಂಟ್ ಭಾಗದಲ್ಲಿ ದಬ್ಬಂತ ಪ್ರಯತ್ನ ಪಟ್ಕೊಟ್ರು, ಅಂತಲ್ಲಿ ಕ್ಷೇತ್ರಕ್ಷಣ ವೈಫಲ್ಯ ಬರ್ತಾ ಇದೆ. ಒಂದರ ಬದಲಾಗಿ ಅವಳಿ ಓಟದ ಪೂರೈಕೆ ಆಗ್ತಾ ಇದೆ. ಈ ಮುಖಾಂತರವಾಗಿ ಮೊದಲ ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ 4-1. 6 ಓವರ್ಗಳ ಪಂದ್ಯಾಟ. ಮೊದಲ ಇನ್ನಿಂಗ್ಸ್ ನ ಮೊದಲ ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ 4-1. ಪೂರಾ ಕೇಸರಿ ಪ್ರೀಮಿಯರ್ ಲೀಗ್ ಸೀಸನ್ 5 ನ ಮೊದಲ ದಿನದ 2ನೇ ಪಂದ್ಯಾಟ. ಫ್ಯಾಷನರ್ಸ್ ವಿರುದ್ಧವಾಗಿ ಆರ್ಸಿಬಿ ಪಂದ್ಯಾಟ ಅಂಕಣದ ಒಳಭಾಗದಲ್ಲಿ ಸಾಗಿ ಬರ್ತಾ ಇದೆ. ಎರಡನೇ ಓವರ್ನ ಮೊದಲ ಚೆಂಡಿಗಾಗಿ ಎಸ್ಆರ್ಕೆ ಭಾಗದಲ್ಲಿ ಪವನ್ ಪರಿಚಯಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಸ್ಟ್ರೈಕರ್ ಅಲ್ಲಿ ಶಾದು ರೇವಾರ್ ಶಾಟ್ ದಾಖಲಿಸುವಂತ ಪ್ರಯತ್ನ, ಅಂತಲ್ಲಿ 2 ರನ್ಸ್ ಡಿಕ್ಲೇರ್ ಆಗ್ತಾ ಇದೆ. ಅವಳ್ಳಿ ಓಟದ ಪೂರೈಕೆ, ತಂಡದ ಖಾತೆ ಕೂಡ 6ಕ್ಕೆ ಸಾಗ್ತಾ ಇದೆ. ಸುಂದರತೆ ಚೆಂಡು ವೈಡ್ ಬಾಲ್ ಎನ್ನುವ ಸೂಚನೆಗಳು ಬರ್ತಾ ಇದೆ. ಉಚಿತ ರೂಪದಲ್ಲಿ ಒಂದು ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಸುಂದರತೆ ಚೆಂಡು, ಅಂತಲೇ ಲೆಗ್ ಸ್ಟಿಪ್ ಹೊರತಿರುವು ಕಂಡಂತೆ ಚೆಂಡು ಗಲ್ಲಿ ಪಾಯಿಂಟ್ಸ್ ಭಾಗದಲ್ಲಿ ನೋಟವನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ತಂಡದ ಮೊತ್ತ ಕೂಡ 8ಕ್ಕೆ ಸಾಗ್ತಾ ಇದೆ. ಕೊಂಚ ಮಟ್ಟಿಗೆ ರನ್ ಗತಿಯನ್ನ ದಾಂಡಿಗರು ಏರಿಸುವಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ, ಯಶಸ್ಸು ಲಭಿಸ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಆಗ್ತಾ ಇದೆ. ಓಟಗಳಿಗೆ ಅವಕಾಶಗಳನ್ನ ಮಾಡಿಕೊಡ್ತಾ ಇಲ್ಲ. ಬಹಳಷ್ಟು ಉತ್ತಮ ರೀತಿಯ ಎಸ್ತುಗಾರಿಕೆಯನ್ನ ಪವನ್ ತೋರ್ಪಡಿಸ್ತಾ ಇದ್ದಾರೆ. ಮಧ್ಯೆ ಮತ್ತೆ ವೈಡ್ ಬಾಲ್ ಎನ್ನುವ ಸೂಚನೆಗಳು ಬರ್ತಾ ಇದೆ. ಮತ್ತೆ ಉಚಿತ ರೂಪದಲ್ಲಿ ಒಂದು ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಸುಂದರತೆ ಚೆಂಡು
ಸುಲಿಮಿಡಾನ್ ಭಾಗದಲ್ಲಿ ದಬ್ಬುವಂತ ಪ್ರಯತ್ನ ಪಟ್ಕೊಟ್ರು. ಒಂದೋಟದ ಪೂರೈಕೆ ಆಗ್ತಾ ಇದೆ. ತಂಡದ ಮೊತ್ತ ಕೂಡ 10ಕ್ಕೆ ಸಾಗ್ತಾ ಇದೆ. ಸ್ಕೋರ್ ಈಸ್ ಮೂವಿಂಗ್ ಆನ್ ಟು 10. ಈ ಹಂತದಲ್ಲಿ ವೈಡ್ ಬಾಲ್ ಎನ್ನುವ ಸೂಚನೆಗಳು ಮತ್ತೆ ಬರ್ತಾ ಇದೆ. ಹೂಂದೋಟದ ಹೆಚ್ಚುವರಿಯ ಸೇರ್ಪಡೆ ಆಗ್ತಾ ಇದೆ. ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ ಪಟ್ಕೊಟ್ರು. ಲೆಗ್ ಲೈನ್ಸ್ ಬಡಿತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ ಯಂತ್ರದಲ್ಲಿ ಥರ್ಡ್ ಮ್ಯಾನ್ ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟಗಳ ಸೇರ್ಪಡೆ ಆಗ್ತಾ ಇದೆ. ಈ ಮುಖಾಂತರವಾಗಿ ಇನ್ನಿಂಗ್ಸ್ ನ ಮೊದಲ ಬೌಂಡ್ರಿ ಕೂಡ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. 2 ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 15ಕ್ಕೆ 1. ನ್ಯೂ ಬೌಲರ್ ನೇಮ್. 3ನೇ ಓವರ್ನ ಮೊದಲ ಚೆಂಡಿಗಾಗಿ ಎಸ್ತುಗಾರಿಕೆ ಭಾಗದಲ್ಲಿ ಅನಿಲ್ ಪರಿಚಯಿಸ್ತಾ ಇದ್ದಾರೆ. ಸುಂದರತೆ ಚೆಂಡು ಗಲ್ಲಿ ಪಾಯಿಂಟ್ಸ್ ಭಾಗದಲ್ಲಿ ದಬ್ಬುವಂತ ಪ್ರಯತ್ನ ಪಟ್ಕೊಟ್ರು. ಒಂದೋಟದ ಪೂರೈಕೆ ಆಗ್ತಾ ಇದೆ. ಮತ್ತೆ ಸ್ಟ್ರೈಕ್ ಅನ್ನ ಶಾದು ಪಡ್ಕೊಳ್ತಾ ಇದ್ದಾರೆ. ನೇರ ಹೊಡೆತಕ್ಕೆ ಪ್ರಯತ್ನ ಪಟ್ಕೊಟ್ರು. ಒಂದೋಟದ ಪೂರೈಕೆ ಆಗ್ತಾ ಇದೆ. ಈ ಮುಖಾಂತರವಾಗಿ ತಂಡದ ಮೊತ್ತ ಕೂಡ 17ಕ್ಕೆ ಸಾಗ್ತಾ ಇದೆ. ಓಟಗಳಿಗೆ ಅವಕಾಶಗಳನ್ನ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಆಗ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಎಸ್ತುಗಾರಿಕೆಯನ್ನು ಅನಿಲ್ ತೋರ್ಪಡಿಸ್ತಾ ಇದ್ದಾರೆ. ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ ಯಂತ್ರದಲ್ಲಿ ಥರ್ಡ್ ಮ್ಯಾನ್ ಭಾಗದಲ್ಲಿ ನೋಟವನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ತಂಡದ ಮೊತ್ತ ಕೂಡ 18ಕ್ಕೆ ಸಾಗ್ತಾ ಇದೆ. ಕಳೆದ ಓವರ್ನಲ್ಲಿ ಒಂದು ಬೌಂಡ್ರಿಯನ್ನು ದಾಖಲಿಸಿಕೊಂಡ ಶಾದು ಇವಾಗ ಮತ್ತೆ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಉತ್ತಮ ರೀತಿಯ ಹೊಡೆತಕ್ಕೆ ಪಟ್ಕೊಟ್ರು. ಕವರ್ಸ್ ಮೇಲ್ಭಾಗದಲ್ಲಿ ಒಂದು ಓಟವನ್ನು ದಾಖಲಿಸಿಕೊಳ್ತಾ ಇದ್ದಾರೆ.
ಸ್ಟಾಪ್ ಔಟ್ ಮಾಡಿಕೊಂಡು ಬೀಸುವಂತ ಪ್ರಯತ್ನ ತನ್ಮೂಲಕ ಲಾಂಗ್ ಆಫ್ ಸೀಮಾರೇಖೆಯನ್ನು ಕ್ರಮಿಸ್ತಾ ಇದೆ ಸಿಕ್ಸರ್. 6 ಓಟಗಳ ಸೇರ್ಪಡ. ಈ ಮುಖಾಂತರವಾಗಿ ಶ್ರೀವಾತ್ಸ ದಾಂಡಿನ ಮುಖ್ಯನ ಮೊದಲ ಸಿಕ್ಸರ್ ಕೂಡ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಅದೇ ರೀತಿಯಾಗಿ ಈ ಒಂದು ಇನ್ನಿಂಗ್ಸ್ ನ ಮೊದಲ ಸಿಕ್ಸರ್ ಕೂಡ ದಾಖಲಾತಿಯನ್ನು ಕಂಡುಕೊಳ್ಳೋದ್ರ ಮುಖ್ಯ ತಂಡದ ಮೊತ್ತ ಕೂಡ 25ಕ್ಕೆ ಸಾಗ್ತಾ ಇದೆ. 3 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 25ಕ್ಕೆ ಒಂದು. ಮೊದಲ ಇನ್ನಿಂಗ್ಸ್ ನ ಇನ್ನೂ ಕೂಡ ಕೊನೆಯ 18 ಚೆಂಡುಗಳು ಬಾಕಿ ಉಳ್ಕೊಳ್ತಾ ಇದೆ. ಬೌಲರ್ ನೇಮ್ 4ನೇ ಓವರ್ಗಾಗಿ ಎಸ್ಕಾರ್ಕಿ ಭಾಗದಲ್ಲಿ ಪ್ರಭುನ ಪರಿಚಯಿಸ್ತಾ ಇದ್ದಾರೆ. ಸ್ಟ್ರೈಕರ್ ವಿಭಾಗದಲ್ಲಿ ಶಾದು, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಶ್ರೀವಾಸ, ಎಸ್ಕಾರ್ಕಿ ವಿಭಾಗದಲ್ಲಿ ಪ್ರಭು. ಮೊದಲ ಚೆಂಡು ಟಾಪ್ ಎಡ್ಜ್ ಆಗಿತ್ತು. ಪಾಯಿಂಟ್ಸ್ ಭಾಗದಲ್ಲಿ ನೋಟವನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಬೇರಸಿನ ಹೊಡೆತಕ್ಕೆ ಪಟ್ಕೊಟ್ರು. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಅಂತಲೂ ಸುಂದರತೆ ಕ್ಯಾಚ್ ಅನ್ನು ಅನಿಲ್ ಪಡ್ಕೊಳ್ತಾ ಇದ್ದಾರೆ. ಈ ಮುಖಾಂತರವಾಗಿ 2ನೇ ಬ್ರೇಕ್ ಥ್ರೂ ಲಭಿಸಿಕೊಳ್ತಾ ಇದೆ. RCBಗೆ 2ನೇ ಬ್ರೇಕ್ ಥ್ರೂ ಕೂಡ ಲಭಿಸಿಕೊಳ್ತಾ ಇದೆ. ಪ್ರದೀಪ್ ಉತ್ತಮ ರೀತಿಯ ಕ್ಯಾಚ್ ಅನ್ನು ಪಡ್ಕೊಳ್ಳೋದ್ರ ಮುಖೇನ ಫ್ಯಾಷನ್ಸ್ ನ 2ನೇ ಉದ್ದರಿ ನೆಲಕ್ಕೆ ಬೀಳ್ತಾ ಇದೆ. ಶ್ರೀವಾಸ ಔತಣನ ಒಪ್ಪಿಸಿಕೊಂಡು ಬ್ಯಾಕ್ ಟು ಪೆವಿಲಿಯನ್. ಅದೇ ರೀತಿಯಾಗಿ ಹೊಸ ಆಟಗಾರರು ನೇಮ್ ಅಂತ ತಿಳಿಸಿ. ಹೊಸ ಆಟಗಾರ ಪವನ್. ಇಪ್ಪತ್ತಾರು ಹೊಸ ಆಟಗಾರ ಪವನ್ ಅಂಕಣದ ಒಳಭಾಗದಲ್ಲಿ. ತಮ್ಮ ರೀತಿ ಹೊಡೆತಕ್ಕೆ ಪಟ್ಕೊಟ್ರು. ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ ದಬ್ಬುವಂತ ಪ್ರಯತ್ನ ಪಟ್ಕೊಟ್ರು. ಒಂಥರ ಬದಲಾಗಿ ಅವಳಿ ಓಟದ ಪೂರೈಕೆ ಆಗ್ತಾ ಇದೆ. 2 ಓಟಗಳ ಸೇರ್ಪಡೆ ಆಗ್ತಾ ಇದೆ. ಈ ಮುಖಾಂತರವಾಗಿ ತಂಡದ ಮೊತ್ತ ಕೂಡ 28ಕ್ಕೆ ಸಾಗ್ತಾ ಇದೆ. ತೀರಾ ಶಾರ್ಟ್ ಆಗಿತ್ತು. ಬಿರುಸಿನ ಹೊಡೆತಕ್ಕೆ ಪಟ್ಕೊಟ್ರು. ಅಂತಲ್ಲಿ ಕ್ಷೇತ್ರ ಕ್ಷಣ ವೈಫಲ್ಯ ಬರ್ತಾ ಇದೆ. ಒಂದರ ಬದಲಾಗಿ ಅವಳಿ ಓಟದ ಪೂರೈಕೆ ಕೂಡ ಈ ಮುಖಾಂತರವಾಗಿ ತಂಡದ ಮೊತ್ತ ಕೂಡ 30ಕ್ಕೆ ಸಾಗ್ತಾ ಇದೆ. ಹ್ಯಾಟ್ರಿಕ್ 6 ಅನ್ನ ಹೊಡೆದಲ್ಲಿ ಲಟ್ಟೆ ಅವರಿಗೆ 500 ರೂಪಾಯಿ ಲಕ್ಷ್ಮಿ ಬೇಕರಿ ಅವರಿಂದ. ಒಂದೋಟದ ಪೂರೈಕೆ ಆಗ್ತಾ ಇದೆ. ರಿಸ್ಕಿ ಸಿಂಗಲ್ ಕೂಡ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ ಕೂಡ 31ಕ್ಕೆ ಸಾಗ್ತಾ ಇದೆ. ಬೇಯಿಸುವಂತ ಪ್ರಯತ್ನ ಅಂತಲೇ ಸ್ಕ್ವೇರ್ ಲೆಗ್ ಸೀಮಾದ ಕ್ಯಾಚ್ ಅಲ್ಲಿ ಸುಲಭ ರೀತಿಯ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ.
ಅದ್ಭುತವಾದ ಕ್ಯಾಚ್ ಅನ್ನ ಹಿಡಿದಿರ್ತಕ್ಕಂಥದ್ದು ರಂಗಸ್ವಾಮಿ ಅವರು. ಹಾಗೆ RCB ಹುಡುಗರಿಂದ ಅದ್ಭುತವಾದ KK ಪ್ರದರ್ಶನ, ಚಾಣಾಕ್ಷತನದಿಂದ ಕ್ಯಾಚ್ ಅನ್ನು ಹಿಡಿದಿರ್ತಕ್ಕಂಥ RCB ತಂಡದ ಆಟಗಾರ ರಂಗಸ್ವಾಮಿ ಅವರು. ಅದ್ಭುತವಾದ ಬ್ಯಾಟಿಂಗ್ ಪ್ರದರ್ಶನ ಮಾಡ್ತಾ ಇರ್ತಕ್ಕಂಥ ಫ್ಯಾಷನಸ್ ತಂಡ ಸ್ವಲ್ಪ ವಿಕೆಟ್ ಅನ್ನ ಕೊಡ್ತಾ ಇದೆ. ಈಗ ನವದಾಂಡಿಗ ಪುನೀತ್ ರಂಗಸ್ವಾಮಿ ರಂಗಸ್ವಾಮಿನ ಅವನು ರಂಗ ಕ್ಯಾಚ್ ಹಿಡಿದಾರೆ ಯಾರು? ಹಸೇನ್ ನೇಪಾಳಿ ಹಸೇನ್ ಹೊಸ ಆಟಗಾರ ಪುನೀತ್ ಅಂಕಣ ಹೊರಭಾಗದಲ್ಲಿ ಸಾಕ್ತಾ ಇದ್ದಾರೆ. ಅದೇ ರೀತಿಯಾಗಿ ಸ್ಟ್ರೈಕ್ ಅನ್ನ ಪವನ್ ಪಡ್ಕೊಳ್ತಾ ಇದ್ದಾರೆ. ನಾನ್ ಸ್ಟ್ರೈಕ್ ಭಾಗದಲ್ಲಿ ಪುನೀತ್, ಎಸ್ಕಾರ್ಕ್ ಭಾಗದಲ್ಲಿ ಪ್ರದೀಪ್. ಸುಂದರತೆ ಚೆಂಡು ಆಫ್ ಟಿಕ್ ಹೊರತುರು ಕಂಡಂತ ಚೆಂಡು ಓಟಗಳಿಗೆ ಅವಕಾಶಗಳನ್ನ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಆಗ್ತಾ ಇದೆ. ಲಟ್ಟೆಯವರು 3 6 ಹೊಡೆದಲ್ಲಿ ಹ್ಯಾಟ್ರಿಕ್ 6 ಹೊಡೆದಲ್ಲಿ ಲಕ್ಷ್ಮೀ ಬೇಕರಿ ಅವರಿಂದ 500 ರೂಪಾಯಿಗಳು ಬಹುಮಾನ. ಯಾರಿಗುಂಟು ಯಾರಿಗಿಲ್ಲ. ಲಟ್ಟೆ ಪ್ರದೀಪ್ ಬೋಸ್ಟು ಲಟ್ಟೆ ಅದ್ಭುತವಾಗಿ ಹೊಡೆದಿರ್ತಕ್ಕಂಥದ್ದು 6 ಬಂತು ಅನ್ಸುತ್ತೆ. ಫ್ಯಾಷನಸ್ ತಂಡದ ಭರವಸೆಯ ಬ್ಯಾಟ್ಸ್ಮನ್ ಲಟ್ಟೆಯವರಿಂದ 6, ಇನ್ನೆರಡು 6 ಹೊಡೆದಲ್ಲಿ 500 ರೂಪಾಯಿ ಬಹುಮಾನವಾಗಿ ಜೋಬಿಗಿಳಿಯುತ್ತದೆ ಲಕ್ಷ್ಮೀ ಬೇಕರಿ ಅವರಿಂದ. ಲಟ್ಟೆಗೆ ಕಂಟಿನ್ಯೂಸ್ ಹ್ಯಾಟ್ರಿಕ್ 6 ಹೊಡೆದಲ್ಲಿ 500 ರೂಪಾಯಿ ಬಹುಮಾನ. ಸುಂದರತೆ ಚೆಂಡು ಯಾರ್ಕರ್ ಮಾದರಿಯ ಚೆಂಡನ್ನು ತೋರ್ಪಡಿಸಿದ್ರು. ಕೇವಲ 1 ಓಟಕ್ಕಷ್ಟೇ ಅವಕಾಶಗಳನ್ನ ಮಾಡಿಕೊಡ್ತಾ ಇದ್ದಾರೆ. ಕಳೆದ ಚೆಂಡಿನಲ್ಲಿ 6 ಅನ್ನ ದಾಖಲಿಸಿಕೊಂಡಂತಹ ಪವನ್ ಇವಾಗ 1 ಓಟದ ಪೂರೈಕೆ ಆಗ್ತಾ ಇದೆ. ಸ್ಟ್ರೈಕ್ ಕೂಡ ರೊಟೇಟ್ ಆಗ್ತಾ ಇದೆ. ಉತ್ತಮ ರೀತಿ ಎಸೆತ ಓಟಗಳಿಗೆ ಅವಕಾಶಗಳನ್ನ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಆಗ್ತಾ ಇದೆ. ವೇಯಿಸುವಂತ ಪ್ರಯತ್ನ ಪಟ್ಕೊಟ್ರು. ಲಾಂಗ್ ಆಫ್ ವಿಭಾಗದಲ್ಲಿ 1 ಓಟವನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಥರ್ಡ್ ಮೊತ್ತ ಕೂಡ 39ಕ್ಕೆ ಸಾಗ್ತಾ ಇದೆ. ಮತ್ತೆ ಸ್ಟ್ರೈಕರ್ ವಿಭಾಗದಲ್ಲಿ ಪವನ್. ಬೇರುಸಿನ ಹೊಡೆತ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಯಾಕಂದ್ರೆ ಸುಲಭ ರೀತಿಯ ಕ್ಯಾಚ್ ನ ಸುಲಭ ರೀತಿಯಲ್ಲಿ ಕೈ ಚೆಲ್ತಾ ಇದ್ದಾರೆ. ಮುಖ್ಯವಾಗಿ ಹಾಪಳ್ಳಿ ಓಟದ ಪೂರೈಕೆ ಆಗ್ತಾ ಇದೆ. ಮೊದಲ ಜೀವದಾನ ಪವನ್ಗೆ ಲಭಿಸಿಕೊಳ್ತಾ ಇದೆ. 5 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 41ಕ್ಕೆ ಸಾಗ್ತಾ ಇದೆ. ಮೊದಲ ಇನ್ನಿಂಗ್ಸ್ ನ ಕೊನೆಯ 6 ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ಮೊದಲ ಇನ್ನಿಂಗ್ಸ್ ನ ಕೊನೆಯ 6ನೇ ಓವರ್ಗಾಗಿ ಎಸ್ಕಾರ್ಕಿ ಭಾಗದಲ್ಲಿ ಅನಿಲ್ ಪರಿಚಯಿಸ್ತಾ ಇದ್ದಾರೆ. ಸುಂದರತೆ ಚೆಂಡು ಡಿ ಪಾಯಿಂಟ್ ಭಾಗದಲ್ಲಿ ದಬ್ಬಂತ ಪ್ರಯತ್ನ ಪಟ್ಕೊಟ್ರು.
ಅವಳಿ ಓಟದ ಪೂರ್ವಕ್ಕೆ ಆಗ್ತಾ ಇದೆ. 2 runs ಡಿಕ್ಲೇರ್ ಆಗ್ತಾ ಇದೆ. ತಂಡದ ಮೊತ್ತ ಕೂಡ 43ಕ್ಕೆ ಸಾಗ್ತಾ ಇದೆ. ಸ್ಕೋರ್ ಈಸ್ ಮೂವಿಂಗ್ ಆನ್ ಟು 43. ಕೊನೆ 5 ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ವೈಡ್ ಬಾಲ್ ಎನ್ನುವ ಸೂಚನೆಗಳು ಬರ್ತಾ ಇದೆ ಅಂತ ಹೇಳಿ ನೇರ ಗುರಿ ಸಾಗಿ ಬರ್ತಾ ಇಲ್ಲ. ವೈಡ್ +1 1+1 ಮುಖೇನ ಅವಳಿ ಓಟದ ಪೂರ್ವಕ್ಕೆ ಆಗ್ತಾ ಇದೆ. ತಂಡದ ಮೊತ್ತ ಕೂಡ 45ಕ್ಕೆ ಸಾಗ್ತಾ ಇದೆ. ಸುಂದರತೆ ಚೆಂಡು ಆಫ್ಟಿಕ್ ಹೊರ ತಿರುವು ಕಂಡಂತ ಚೆಂಡು ನೆಗೆತವನ್ನ ಕಾಣ್ತಾ ಇದೆ. ಓಟಗಳಿಗೆ ಅವಕಾಶಗಳನ್ನ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡ. ಬೇರುಸಿನ ಹೊಡೆತಕ್ಕೆ ಪಟ್ ಕೊಟ್ರು, ಮತ್ತೆ ಓಟಗಳಿಗೆ ಅವಕಾಶಗಳನ್ನ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡ. ಬ್ಯಾಕ್ ಟು ಬ್ಯಾಕ್ ಡಾಟ್ ಅಂಡ್ ಡೆಲಿವರಿ. ಈ ಹಂತದಲ್ಲಿ ಅನಿಲ್ ಬಹಳಷ್ಟು ಉತ್ತಮ ರೀತಿಯ ಎಸ್ತುಗಾರಿಕೆಯನ್ನು ತೋರ್ಪಡಿಸಿಕೊಳ್ತಾ ಇದ್ದಾರೆ. ಬೇಯಿಸುವಂತ ಪ್ರಯತ್ನ ಟಾಪ್ ಎಡ್ಜ್ ಆಗ್ತಾ ಇದೆ. ಊಟದ ಹಿಂಬದಿಯಲ್ಲಿ ಅವಳಿ ಓಟದ ಪೂರೈಕೆ ಆಗ್ತಾ ಇದೆ. ಈ ಮುಖೇನ ತಂಡದ ಮೊತ್ತ ಕೂಡ 47ಕ್ಕೆ ಸಾಗ್ತಾ ಇದೆ. ಬೇರುಸಿನ ಹೊಡೆತಕ್ಕೆ ಪಟ್ ಕೊಟ್ರು, ಓಟಗಳಿಗೆ ಅವಕಾಶಗಳನ್ನ ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ. ಮೊದಲ ಇನ್ನಿಂಗ್ಸ್ ನ ಕೊನೆ ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ತಂಡದ ಮೊತ್ತ ಕೂಡ 47ಕ್ಕೆ ಸಾಗ್ತಾ ಇದೆ. ಬೇರುಸಿನ ಹೊಡೆತ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಈ ಹಂತದಲ್ಲಿ ಮತ್ತೆ ಸುಲಭ ರೀತಿಯ ಕ್ಯಾಚಿನ ಕೈಚೆಲ್ದ್ರ ಮುಖೇನ ಉತ್ತರಿ ಆಘಾತ ಸಂಭವಿಸಿಕೊಳ್ತಾ ಇದೆ. ಈ ಮುಖೇನ ಮೊದಲ ಇನ್ನಿಂಗ್ಸ್ ಮುಕ್ತಾಯಕ್ಕೆ ತಂಡದ ಮೊತ್ತ 49ಕ್ಕೆ ಸಾಗ್ತಾ ಇದೆ. ಟಾರ್ಗೆಟ್ ಸಂಖ್ಯೆ RCBಗೆ 50 ಓಟಗಳು ಬರಬೇಕಾಗ್ತದೆ. ಉತ್ತಮವಾದ ಪ್ರದರ್ಶನವನ್ನು ಮಾಡಿರ್ತಕ್ಕಂಥ ಫ್ಯಾಷನರ್ಸ್ ತಂಡ ಗೆಲ್ಲಲು RCBಗೆ 50. ಪಡ್ಡೆ ಹುಡುಗರ ತಂಡ RCB ತಂಡ 50 ರನ್ ಹೊಡೆದಲ್ಲಿ ವಿಜಯದ ಮಾಲೆ, ಮೊದಲ ಒಂದು ವಿಜಯ ಮಾಲೆಯನ್ನು ಹಾಕೊಳ್ಳುತ್ತೆ. ಕಾದು ನೋಡಬೇಕು. ಈಗಾಗಲೇ ಫ್ಯಾಷನರ್ಸ್ ತಂಡದ ಭರವಸೆಯ ಬ್ಯಾಟ್ಸ್ಮನ್ಗಳಾಗಿರ್ತಕ್ಕಂಥ ಪೃಥ್ವಿ ಮತ್ತೆ ಕರಡಿ ಅವರು ಎಡವಿದ್ರೂ ಕೂಡ ಚಾದು ಮತ್ತೆ ಲಟ್ಟೆ ಅವರು ಅದ್ಭುತವಾದ ಬ್ಯಾಟಿಂಗ್ ಪ್ರದರ್ಶನ ಮಾಡಿ ತಂಡಕ್ಕೆ ಆಸರೆಯಾಗಿ ನಿಂತಿದ್ದಾರೆ. ಲಟ್ಟೆ ಮತ್ತೆ ಚಾದು ಅವರಿಗೆ ನಮ್ಮ PPL ಕಡೆಯವರಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ನಾವು ಸಲ್ಲಿಸ್ತಾ ಇದ್ವಿ. ಭರವಸೆಯ ಬ್ಯಾಟ್ಸ್ಮನ್ಗಳೇ ಈ ಬಾರಿ ಫ್ಯಾಷನ್ ತಂಡಕ್ಕೆ ದುಬಾರಿ ಆದ್ರು. ಪೃಥ್ವಿ ಮತ್ತೆ ಕರಡಿ ಅವರು ನಿರ್ಗಮನದಿಂದ ತಂಡ ಅತಿ ಕಡಿಮೆ ಸ್ಕೋರಿಗೆ ಹೋಗುತ್ತೆ ಅಂತ ತಿಳ್ಕೊಂಡಿದ್ವಿ. ಆದರೆ ಹೊಸದಾಗಿ ಬಂದಿರತಕ್ಕಂಥ ಭರವಸೆಯ ಬ್ಯಾಟ್ಸ್ಮನ್ಗಳಾಗಿರ್ತಕ್ಕಂಥ ಚಾದು ಮತ್ತೆ ಲಟ್ಟಿ ಅದ್ಭುತವಾದ ಬ್ಯಾಟಿಂಗ್ ಪ್ರದರ್ಶನವನ್ನ ತಂಡಕ್ಕೆ ಆಸರೆಯಾಗಿ ನಿಂತು ಸುಮಾರು 49 ಅಲ್ಲ. ಈಗ ಟಾಸ್ಗೆ JSV ತಂಡದ ನಾಯಕ ಮತ್ತು ಮೋತಿಲಾಲ್ ತಂಡದ ನಾಯಕ ದಯವಿಟ್ಟು ಇಬ್ರು ಕೂಡ ವೇದಿಕೆಗೆ ಬರಬೇಕು. ಈ ಬಾರಿಯ JSV ತಂಡ ಮತ್ತು ಮೋತಿಲಾಲ್ ತಂಡದ ನಾಯಕರು ಇಬ್ರು ಕೂಡ ವೇದಿಕೆ ಹತ್ರ ಬರಬೇಕು. ಟಾಸ್ಗೆ ನಿಮಗಾಗಿ ಇಲ್ಲಿ ಕಾಯ್ತಾ ಇದ್ದಾರೆ. ಈ ಬಾರಿಯ JSP ಮತ್ತು ಮೋತಿಲಾಲ್ ತಂಡದ ನಾಯಕರು, JSP ತಂಡದ ನಾಯಕ ಹಾರ್ದಿಕ್ ಧನಿಕ್,
ಧನಿಕ್ ಬರಪ್ಪ ಬೇಗ. ನೀನ್ JSP ಅಲ್ಲ, ನೀನ್ ಹಾರ್ದಿಕ್ ಪ್ರತೀಕ್. JSP ತಂಡದ ನಾಯಕ ಪ್ರತೀಕ್, ಮೋತಿಲಾಲ್ ತಂಡದ ನಾಯಕ ಹಾರ್ದಿಕ್. ಇಬ್ಬರು ಕೂಡ ಅಣ್ಣ ತಮ್ಮಂದಿರ ಒಂದು ಆಟ ನೋಡ್ಬೇಕು. ಯಾರ ಮಡಲಿಗೆ ವಿಜಯ? ಧನಿಕ್ ಮತ್ತೆ ಹಾರ್ದಿಕ್ ಅವರ ಅಣ್ಣ ತಮ್ಮಂದಿರು ಪ್ರತೀಕ್ ಮತ್ತೆ ಧನಿಕ್ ರವರ ಒಂದು ಆಟ ನೋಡ್ಬೇಕು. ಅಣ್ಣ ತಮ್ಮಂದಿರು ಇಬ್ರು ಕೂಡ ನಿಂತಿದ್ದಾರೆ ಟಾಸ್ಗೆ. ಯಾರಿಗೆ ಯಾವ ತಂಡಕ್ಕೆ ವಿಜಯದ ಮೇಲೆ ಈ ಒಂದು ಟಾಸ್ ಅನ್ನ ಟಾಸ್ ಅನ್ನ ಚಿಮ್ಮೋದರ ಮೂಲಕ, ನಾಣ್ಯವನ್ನ ಚಿಮ್ಮೋದರ ಮೂಲಕ ಈ ಒಂದು ಆಟವನ್ನು ಇದನ್ನು ಮಾಡಬೇಕು. ಕೊಡಿ. ಈಗ ತಂಡದ ನಾಯಕರು ಅಣ್ಣ ತಮ್ಮಂದಿರಿಬ್ಬರೂ ಕೂಡ ತಂಡದ ನಾಯಕರಾಗಿದ್ದಾರೆ. JSP ತಂಡದ ನಾಯಕ ಮತ್ತು ಸರಿ ಓಕೆ 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 ಬರ್ರಿ. ಅವರ ತಂದೆಯರು ಕೂಡ ಬಾಬು ಸಾರು ಕೂಡ ಇದ್ದಾರೆ. ಇಬ್ಬರು ಕೂಡ ತಂಡದ ಕ್ಯಾಪ್ಟನ್ ಆಗಿದ್ದಾರೆ. ಅವ್ರ ಮಕ್ಕಳು ಜೊತೆಗೆ ಬನ್ನಿ ಸರ್. ಅಣ್ಣ ತಮ್ಮಂದಿರು JSP ತಂಡದ ನಾಯಕ ಮತ್ತೆ ನೋಡ್ಬೇಕೀಗ ಟಾಸ್ಗೆ ಇಬ್ರು ಕೂಡ ಕರೆದಿದ್ದಾರೆ. ಪ್ರತೀಕ್ ಮತ್ತೆ ಧನಿಕ್ ರವರು ಕ್ಯಾಪ್ಟನ್ ಆಗಿದ್ದಾರೆ. ಈಗ ಟಾಸ್ ಅನ್ನ ಹೇಳೋದಕ್ಕೆ ಧನಿಕ್ ರವರು ಹೇಳಿದ್ದಾರೆ. ಮೇಲೆ ನಾಣ್ಯವನ್ನು ಚಿಮ್ಮುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ಟಾಸ್ ವಿನ್ ಬಾಯ್ JSP ತಂಡ. ಪ್ರತೀಕ್ ರವರು ಬೌಲಿಂಗ್ ಅನ್ನ ಆಯ್ಕೆ ಮಾಡಿದರು. ಟಾಸ್ ವಿನ್ ಬಾಯ್ JSP ತಂಡ. ಚಾಯ್ಸ್ ಬೌಲಿಂಗ್ ರೆಡಿ ಆಗ್ಬೇಕು. RCBಯ ಭರವಸೆ ಬ್ಯಾಟ್ಸ್ಮನ್ಗಳಿದ್ದಾರೆ. ಯಾಕೆಂದ್ರೆ ಇಲ್ಲಿ ಪೊಲೀಸ್ ಪಡೆಯ ಸಿಬ್ಬಂದಿ ವರ್ಗದವರು ಉಮೇಶು ಮತ್ತೆ ಪ್ರಭು ಅವರು ಇಬ್ರು ಕೂಡ ಇದ್ದಾರೆ. ಕಳೆದ ಬಾರಿಯ ರನ್ನರ್ಸ್ ತಂಡ RCB ತಂಡ. ಭರವಸೆಯ ಬ್ಯಾಟ್ಸ್ಮನ್ಗಳಾಗಿರ್ತಕ್ಕಂಥ ಪ್ರಭು ಕೂಡ ಇದ್ದಾರೆ. ಉಮೇಶ್ ಅವರು ಕೂಡ ಇದ್ದಾರೆ. ಹಾಗೇನೆ ಈ ಬಾರಿ Y2K ತಂಡದಿಂದ ಜಂಪ್ ಆಗಿರ್ತಕ್ಕಂಥ ಕಳ್ಳಿ 6ಗಳ ಸರದಾರ ಕಳ್ಳಿನೂ ಕೂಡ ಈ ತಂಡದಲ್ಲಿದ್ದಾರೆ. ನೋಡಿ ಯಾರು ಪ್ರಭು ಮತ್ತೆ ಉಮೇಶ್ ರವರೇನಾದ್ರೂ ಕೂಡ 6 ಹೊಡೆದಲ್ಲಿ ಕಾಂತರಾಜರವರು 500 ಬಹುಮಾನವಾಗಿ ಕೊಡ್ತಾ ಇದ್ದಾರೆ. ಪ್ರಭು ಮತ್ತೆ ಉಮೇಶ್ ರವರು ಒಂದೊಂದು 6ಗೂ ಕೂಡ 500 ರೂಪಾಯಿಗಳನ್ನ ಉಡುಗೆಯಾಗಿ ನೀಡ್ತಿದ್ದಾರೆ. ಉಡುಗೊರೆಯಾಗಿ ಕಾಂತರಾಜ್ ಸರ್ ಅವರು, ಚಿತ್ರಳ್ಳಿಯ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಕಾಂತರಾಜ್ ಸರ್ ಅವರು ಉಮೇಶ್ ಮತ್ತೆ ಪ್ರಭು ಅವರಿಗೆ ವಿಜಿ ಬಾಲ್ ಅಂತ ಕೊಡಪ್ಪ. ವಿಜಿ ಬಾಲ್ ಲಟ್ಟೆ ಕೇಳು. ವಿಜಯ್ ಅಣ್ಣ ಕೇಳು. ವಿಜಯ್ ಅವರೇ ಬಾಲ್ ಕೊಡಿ. ಓಕೆ. ಇದೀಗ ಫ್ಯಾಷನಸ್ ತಂಡ ಯಾವ ರೀತಿಯ ಬೌಲಿಂಗ್ ಅನ್ನ ಮಾಡುತ್ತೆ? ಕಳೆದ ಸೀಸನ್ 2ನ ಚಾಂಪಿಯನ್ ಆಗಿ ಹೊರಹೊಮ್ಮಿತ್ತು. ಅದೇ ರೀತಿಯಲ್ಲಿ ಕಳೆದ ಚಾಂಪಿಯನ್ ಕಳಿಸ್ತೀವಿ. ವಿಜಯ್ ಅವರೇ ಬಾಲ್ ಕೊಡ್ರಿ. ಕಳೆದ ಸೀಸನ್ 2ನ ಫ್ಯಾಷನ್ಸ್ ತಂಡ ವಿನ್ನರ್ ಆಗಿತ್ತು. ಆದರೆ ಕಳೆದ ಬಾರಿಯ ರನ್ನರ್ ಆಗಿರ್ತಕ್ಕಂಥ RCB ತಂಡ ಎರಡೂ ಕೂಡ ಅದ್ಭುತವಾದ ಒಂದು ಬ್ಯಾಟರ್ಸ್ಗಳು ಕೂಡ ಇದ್ದಾರೆ. ಯಾರಿಗೆ ವಿಜಯದ ಮಾಲೆ, ಎರಡನೇ ವಿಜಯದ ಮಾಲೆ ಸಿಗುತ್ತೆ ಕಾದು ನೋಡಬೇಕು. ಯಾಕೆಂತಂದ್ರೆ ಉತ್ತಮವಾದ ಬ್ಯಾಟ್ಸ್ಮನ್ಗಳು ಕೂಡ ಇದ್ದಾರೆ. ಪ್ರಭು ಮತ್ತೆ ಉಮೇಶ್ ಇದ್ದಾರೆ. ಬೇಗ ನಿಲ್ಬೇಕು. ಇಲ್ಲಿದೆ ಬಾಲ್ ನನ್ನ ಹತ್ರ ಇದೆ. ಬಾಲ್ ಇಲ್ಲಿದೆ. ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ. ಲಟ್ಟೆ ಮತ್ತು ಚಾದು ಅವರು ಕಳೆದ ಬಾರಿ ಬೇರೆ ತಂಡಗಳಲ್ಲಿದ್ದರು. ಆದರೆ ಈ ಬಾರಿ ಫ್ಯಾಷನಸ್ ತಂಡಕ್ಕೆ ಉಡುಗೊರೆಯಾಗಿ ರನ್ಗಳನ್ನು ನೀಡಿದ್ದಾರೆ ಚಾದು ಮತ್ತೆ ಲಟ್ಟೆ ಅವರು. ಅದ್ಭುತವಾದ ಬ್ಯಾಟಿಂಗ್ ಪ್ರದರ್ಶನ. ತಂಡದ ಮಾಲೀಕ ಮತ್ತೆ ನಾಯಕ ಇಬ್ರು ಕೂಡ ಎಡೆಯಿದ್ರು. ಕರಡಿ ಮತ್ತೆ ಪೃಥ್ವಿ ಅವರು ಎಡವಿರ್ತಕ್ಕಂಥ ಸಂದರ್ಭದಲ್ಲಿ ರನ್ ಸ್ವಲ್ಪ ಸ್ಕೋರ್ ಕಡಿಮೆ ಆಗ್ಬೋದು ಅಂದ್ಕೊಂಡಿದ್ವಿ. ಆದರೆ
ಹೊಸದಾಗಿ ಸೇರ್ಪಡೆಯಾಗಿರ್ತಕ್ಕಂಥ ಭರವಸೆ ಬ್ಯಾಟ್ಸ್ಮನ್ಗಳು ಚಾದು ಮತ್ತೆ ಲಟ್ಟೆ ಅದ್ಭುತವಾದ ಬ್ಯಾಟಿಂಗ್ ಪ್ರದರ್ಶನವನ್ನ ಮಾಡಿ ಕೊಟ್ಟಿರ್ತಕ್ಕಂಥದ್ದು. ಹಾ, ಅದೇ ಬೇಗ ಬೇಗ ಸ್ಟಾರ್ಟ್ ಮಾಡಿ, ಬೇಗ ಬೇಗ ನಿಂತ್ಕೊಳ್ಳಿ. ಈಗ ಆಲ್ರೆಡಿ ಪ್ಯಾಷನಸ್ ತಂಡ ನಿಂತಿದೆ ಫೀಲ್ಡ್ಗೆ. RCB ಅವರು ಕೂಡ ಇದ್ದಾರೆ. ಬ್ಯಾಟ್ಸ್ಮನ್ ಪ್ರಭು ಮತ್ತೆ ಉಮೇಶ್. ಪ್ರಭು ಸ್ಟ್ರೈಕರ್ ಆಗಿ ಪ್ರಭು, ನಾನ್ ಸ್ಟ್ರೈಕರ್ ಆಗಿ ಉಮೇಶ್ ಮತ್ತೆ ಪ್ರಭು ಅವರಿಗೆ ಕಾಂತರಾಜ್ ಸರ್ ಅವರು, ಚಿತ್ರಳ್ಳಿಯ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಕಾಂತರಾಜ್ ಸರ್ ಅವರು 6 ಅನ್ನ ಹೊಡೆದಲ್ಲಿ 500 ರೂಪಾಯಿಯನ್ನ ಬಹುಮಾನವಾಗಿ ನೀಡುತ್ತಾರೆ. RCBಯ ಭರವಸೆ ಬ್ಯಾಟ್ಸ್ಮನ್ಗಳು ಕಳೆದ ಬಾರಿನೂ ಕೂಡ ಅವರಿದ್ರು. ಅದ್ಭುತವಾದ ಬ್ಯಾಟಿಂಗ್ ಪ್ರದರ್ಶನವನ್ನ ಮಾಡಿ ಪುರಕೇಸರಿಯ 4ರ ಸೀಸನ್ ನಲ್ಲಿ ರನ್ನರ್ ಅಪ್ ಆಗಿ ಹೊರಹೊಮ್ಮಿರ್ತಕ್ಕಂಥ RCB. ನೋಡೋಣ, ಪೆಡ್ಡೆ ಹುಡುಗರು ಕೂಡ ಇದ್ದಾರೆ. 6 ಮತ್ತೆ 4 ಹೊಡೆದಲ್ಲಿ ಎದ್ದೆದ್ದು ಕುಣಿತಕ್ಕಂಥ ಒಂದು ಚಾನ್ಸ್ ಕೂಡ ಇದೆ RCB ಕಡೆಯಿಂದ. 5685. ನಮ್ಮಲ್ಲಿ ಎಲ್ಲ ಶುಭ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಅರ್ಧ ಲೀಟರ್, 1 ಲೀಟರ್, JSV ರಾಕರ್ಸ್ ಮತ್ತೆ ಮೋತಿಲಾಲ್ ISI ಮಾನ್ಯತೆ ಟಾಸ್ ಆಗಿದೆ. ಟಾಸ್ ವಿನ್ ಬೈ JSV. ಚಾಯ್ಸ್ ಬೌಲಿಂಗ್ ತಗೊಂಡರು. ನೀರಿನ ಬಾಟಲ್ಗಳು ಹಾಗೂ ಕೊಕೊ ಕೋಲಾ ಮೋಹನ್ ತಂಪು ಪಾನೀಯಗಳು ಬೌಲರ್ ನೇಮ್ ದೊರೆಯುತ್ತವೆ. ಡಾಕ್ಟರ್ ಮೋಹನ್ ಸರ್. SLN ಟ್ರೇಡರ್ಸ್ ಮೋಹನ್ ರವರು ಪ್ರಥಮ ಬಾರಿಗೆ ಫ್ಯಾಷನಸ್ ತಂಡದಿಂದ ಕಣಕ್ಕಿಳಿದ್ದಾರೆ. ಯಾವ ರೀತಿ ಬೌಲಿಂಗ್ ಪ್ರದರ್ಶನ ಮಾಡ್ತಾರೆ ನೋಡ್ಬೇಕು. ಡಾಕ್ಟರ್ ಮೋಹನ್ JSV ಮತ್ತು JSV ರಾಕರ್ ಅಂತ ಡಾಕ್ಟರ್ ಮೋಹನ್ ಬೋಸ್ಟು ಪ್ರಭು. ಟಾಸ್ ವಿನ್ ಬೈ JSV. ಚಾಯ್ಸ್ ಬೌಲಿಂಗ್. ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತಕ್ಕಂಥ ಫ್ಯಾಷನಸ್ ತಂಡ ಡಾಕ್ಟರ್ ಮೋಹನ್ ಬೋಸ್ಟು ಪ್ರಭು. ಯಾವ ರೀತಿ ಪ್ರಭು ಅವರು ಬೌಲಿಂಗ್ ಅನ್ನ ಡಾಕ್ಟರ್ ಮೋಹನ್ ಬೋಸ್ಟು ಪ್ರಭು ಮೊದಲನೇ ಎಸೆತ ವೈಡ್. ತಂಡಕ್ಕೆ 1 ರನ್ ಸೇರ್ಪಡೆ. RCB ತಂಡದ ಮೊತ್ತ 1. ಮೋಹನ್ ಬೋಸ್ಟು ಪ್ರಭು ಎಳೆದು ಬಾರಿಸಲು ಹೋಗಿ ವಿಫಲ. ಲೆಗ್ ಬಾಯ್. ಯಾವುದೇ ರನ್ ಇಲ್ಲ. ತಂಡದ ಮೊತ್ತ 1. ಲೆಗ್ ಬೈ ಆಗಿರೋದ್ರಿಂದ ಯಾವುದೇ ರನ್ ಇಲ್ಲ. ಮತ್ತೊಮ್ಮೆ ಮೋಹನ್ ಬೋಲ್ಸ್ಟು ಪ್ರಭು. ಅದ್ಭುತವಾದ ಒಂದು ಬ್ಯಾಟಿಂಗ್ ಪ್ರದರ್ಶನ. ಎಳೆದು ಬಾರಿಸಿರ್ತಕ್ಕಂಥ ಚೆಂಡನ್ನ ಅಷ್ಟೇ ಚಾಣಾಕ್ಷತನದಿಂದ ಫೀಲ್ಡಿಂಗ್ ಪ್ರದರ್ಶನ ಉಳ್ಳಿಯವರಿಂದ. ಹೋಟಗಳಿಗೆ ಅವಕಾಶಗಳನ್ನ ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ ಆಗ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಎಸ್ತುಗಾರಿಕೆಯನ್ನ ಡಾಕ್ಟರ್ ಮೋಹನ್ ತೋರ್ಪಡಿಸಿಕೊಳ್ತಾ ಇದ್ದಾರೆ ಫ್ಯಾಷನ್ಸ್ ನ ಪರವಾಗಿ. ಸುಂದರತೆ ಚೆಂಡು ಸಿಲೆಮಿಡ ಅನುಭಾಗದ ನೋಟನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ರಿಸ್ಕಿ ಸಿಂಗಲ್ ಕೂಡ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ ಕೂಡ 3ಕ್ಕೆ ಸಾಗ್ತಾ ಇದೆ. ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ ತನ್ಮೂಲಕ ಅವಳಿ ಓಟದ ಪೂರೈಕೆ ಆಗ್ತಾ ಇದೆ. ಸ್ವಿಚ್ ಹಿಟ್ ದಾಖಲಿಸುವಂತ ಪ್ರಯತ್ನ ಪಟ್ಕೊಟ್ರು. ಅವಳಿ ಓಟದ ಪೂರೈಕೆ ಮುಖೇನ ತಂಡದ ಮೊತ್ತ 5ಕ್ಕೆ ಸಾಗ್ತಾ ಇದೆ. ತೀರಾ ಟಾಸ್ ಆಗಿತ್ತು ಈ ಹಂತದಲ್ಲಿ. ಸಿಲೆಮಿಡ ಅನುಭಾಗದ ನೋಟವನ್ನು ದಾಖಲಿಸಿಕೊಳ್ತಾ ಇದೆ.
ತಂಡದ ಮೊತ್ತ ಕೂಡ ಮೊದಲ ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ 6ಕ್ಕೆ ಸಾಗ್ತಾ ಇದೆ. ಜಯಕ್ಕಾಗಿ 44 ಕೋಟಿಗಳು ಬರಬೇಕಾಗ್ತದೆ. 30 ಸೆತ 44 ಕೋಟಿಗಳು ಬರಬೇಕಾಗ್ತದೆ ಜಯಕ್ಕಾಗಿ. ಬಹುಶಃ ಬೌಂಡರಿ ಹಾಗೂ ಸಿಕ್ಸರ್ಗಳು ಪಂದ್ಯಾಟವನ್ನು ಉಳಿಸಿಕೊಡ್ತದೆ. RCB ಆಪತ್ ಬಾಂಧವರು ಅದ್ಯಾವ ದಾಂಡಿಗರು ಓಡಿ ಬರ್ತಾರೆ ಅಂತ ಕಾದು ನೋಡ್ಬೇಕಾಗ್ತದೆ. 30 ಸೆತ 44 ಕೋಟಿಗಳು ಬರಬೇಕಾಗ್ತದೆ ಜಯಕ್ಕಾಗಿ. ಎರಡನೇ ಓವರ್ನ ಮೊದಲ ಚೆಂಡಿಗಾಗಿ ಎಸ್ಕಾರ್ಕ್ ಭಾಗದಲ್ಲಿ ಪುನೀತ್ನ ಪರಿಚಯಿಸ್ತಾ ಇದ್ದಾರೆ. ಮೊದಲ ಚೆಂಡು ಶಾರ್ಟ್ ಆಗಿತ್ತು, ಬೀಸುವಂತ ಪ್ರಯತ್ನ ಪಟ್ಕೊಟ್ರು. ಫೈನಲ್ ವಿಭಾಗದಲ್ಲಿ ಒಂದರ ಬದಲಾಗಿ ಆಪಳ್ಳಿ ಓಟದ ಪೂರೈಕೆ ಆಗ್ತಾ ಇದೆ. ಈ ಮುಖ್ಯನ RCB ಮೊತ್ತ 8ಕ್ಕೆ ಸಾಗ್ತಾ ಇದೆ. ತಂಡದ ಮೊತ್ತ ಕೂಡ 8ಕ್ಕೆ ಸಾಗ್ತಾ ಇದೆ. ಜಯಕ್ಕಾಗಿ ಇನ್ನು ಕೂಡ 42 ಓಟಗಳು ಬರಬೇಕಾಗ್ತದೆ. ಅಂತೇಳಿ ಉದ್ದರಿ ಆಘಾತ ಸಂಭವಿಸ್ತಾ ಇದೆ. ಮೊದಲ ಬ್ರೇಕ್ ಥ್ರೂ RCB ನಬುಗೆ ಆಟಗಾರರ ಕೊಂಡಿ ಕಳಚಿ ಬೀಳ್ತಾ ಇದೆ. ಮೊದಲ ಉದ್ದರಿ ಆಘಾತ ಕೂಡ ಕಂಡುಕೊಳ್ತಾ ಇದೆ. ಪ್ರಭು ಉದ್ದರಿನ ಒಪ್ಪಿಸ್ಕೊಳ್ತಾ ಇದ್ದಾರೆ. ಹೊಸ ಆಟಗಾರರು ಮಂಜು ಅಂಕಣದ ಒಳಭಾಗದಲ್ಲಿ ಸಾಕ್ತಾ ಇದ್ದಾರೆ. ತಂಡದ ಮಾಲೀಕರು ಇವಾಗ ಅಂಕಣದ ಒಳಭಾಗದಲ್ಲಿ ಸಾಕ್ತಾ ಇದ್ದಾರೆ. ತಂಡದ ಮೊತ್ತ ಕೂಡ 8ರಲ್ಲಿ ಸ್ಥಗಿತತೆಯನ್ನ ಕಾಣ್ತಾ ಇದೆ. ಜಯಕ್ಕಾಗಿ ಇನ್ನೂ ಕೂಡ 42 ಓಟಗಳು ಬರಬೇಕಾಗ್ತದೆ. ಬೇರುಸಿನ ಹೊಡೆತಕ್ಕೆ ಪಟ್ಕೊಟ್ರು. ಓಟಗಳಿಗೆ ಅವಕಾಶಗಳನ್ನ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಆಗ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಎಸ್ತುಗಾರಿಕೆಯನ್ನ ಪುನೀತ್ ತೋರ್ಪಡಿಸ್ಕೊಳ್ತಾ ಇದ್ದಾರೆ. ಮೂವ್ ಮಾಡ್ಬೋದು ಕಣ್ರಿ. ರೂಲ್ಸ್ ಯಾರು ಹೇಳಿದ್ದು? ಸೈಡಿಗೆ ಹೋಗಂಗಿರಲ್ಲ, ಮೂವ್ ಮಾಡ್ಬೋದು, ಮಾತಾಡಂಗಿರಲ್ಲ. ಬೇಯಿಸುವಂತ ಪ್ರಯತ್ನ ಪಟ್ಕೊಟ್ರು. ಮತ್ತೆ ಓಟಗಳಿಗೆ ಅವಕಾಶಗಳನ್ನು ಮಾಡಿಕೊಡ್ತಾ ಇಲ್ಲ. ಬ್ಯಾಕ್ ಟು ಬ್ಯಾಕ್ ಡಾಟ್ ಅಂಡ್ ಡೆಲಿವರಿ. ಬಹಳಷ್ಟು ಉತ್ತಮ ರೀತಿಯ ಎಸ್ತುಗಾರಿಕೆಯನ್ನು ಪುನೀತ್ ತೋರ್ಪಡಿಸಿಕೊಳ್ತಾ ಇದ್ದಾರೆ ಫ್ಯಾಷನ್ಸ್ ನ ಪರವಾಗಿ. ಕೊಂಚ ಮಟ್ಟಿಗೆ ಎದುರಾಳಿಯ ದಾಂಡಿಗರ ಮೇಲೆ ಒತ್ತಡವನ್ನು ಏರುವಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ ಎಸ್ತುಗಾರ. ಅಂತಲ್ಲಿ ನೋ ಬಾಲ್ ಎನ್ನುವ ಸೂಚನೆಗಳು ಬರ್ತಾ ಇದೆ. ಫ್ರೀಟ್ನ ಅವಕಾಶ. ಅದ್ಯಾವ ರೀತಿಯಲ್ಲಿ ಫ್ರೀಟ್ನ ಅವಕಾಶವನ್ನು ಉಪಯೋಗಿಸಿಕೊಳ್ತಾರೆ ಅಂತ ನೋಡ್ಬೇಕಾಗ್ತದೆ ಅಷ್ಟೇ.
ಸ್ಟಾಪ್ ಔಟ್ ಮಾಡಿಕೊಂಡು ಬೀಸುವಂತ ಪ್ರಯತ್ನ ಪಟ್ಕೊಟ್ರು. ಪಾಯಿಂಟ್ಸ್ ವಿಭಾಗ ಒಂದೋಟವನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಕೇವಲ 1 ಓಟಗಳಿಗೆ ಅಷ್ಟೇ ಅವಕಾಶಗಳನ್ನ ಪುನೀತ್ ಬಿಟ್ಕೊಡ್ತಾ ಇದ್ದಾರೆ. ಈ ಮುಖೇನ ತಂಡದ ಮೊತ್ತ 10ಕ್ಕೆ ಸಾಗ್ತಾ ಇದೆ. ಜಯಕ್ಕಾಗಿ ಇನ್ನು ಕೂಡ 40 ಓಟಗಳು ಬರಬೇಕಾಗ್ತದೆ. ಸುಂದರತೆ ಚೆಂಡು ಡಿ ಪಾಯಿಂಟ್ ಭಾಗದ ದಬ್ಬಂತ ಪ್ರಯತ್ನ ನಡುವೆ ಕೇವಲ 1 ಓಟಗಳಿಗೆ ಅಷ್ಟೇ ಅವಕಾಶಗಳನ್ನ ಮಾಡಿಕೊಡ್ತಾ ಇದ್ದಾರೆ. ಈ ಮುಖೇನ 2 ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 11ಕ್ಕೆ 1. ಸೆತ 39 ಓಟಗಳು ಬರಬೇಕಾಗ್ತದೆ ಜಯಕ್ಕಾಗಿ. 24ಕ್ಕೆ 39 RCBಯ ಜಯಕ್ಕಾಗಿ ಸಿಕ್ಸರ್ ಹಾಗೂ ಬೌಂಡರಿಗಳು ಬಹುಶಃ ಪಂದ್ಯಾಟವನ್ನು ಉಳಿಸಿಕೊಡ್ತದೆ. 24 ಸೆತ 39 ಓಟಗಳು ಬರಬೇಕಾಗ್ತದೆ. ದಯವಿಟ್ಟು ಪಂದ್ಯಾಟವನ್ನು ಆರಂಭಿಸಿಕೊಳ್ಬೇಕು. ಮೂರನೇ ಓವರ್ನ ಮೊದಲ ಚೆಂಡಿಗಾಗಿ ಎಸ್ಕಾರ್ಕಿ ಭಾಗದಲ್ಲಿ ಶ್ರೀವಾತ್ಸನ ಪರಿಚಯಿಸ್ತಾ ಇದ್ದಾರೆ. ಮೊದಲ ಚೆಂಡು ಫೈನಲ್ ಆಗಿ ವಿಭಾಗದ ದಬ್ಬಂತ ಪ್ರಯತ್ನ ಪಟ್ಕೊಟ್ರು. ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಮುಖೇನ ಹೌದರಿ ಆಘಾತ ಸಂಭವಿಸ್ತಾ ಇಲ್ಲ. ಕೇವಲ 1 ಓಟಕ್ಕಷ್ಟೇ ಅವಕಾಶಗಳು ಬರ್ತಾ ಇದೆ. ಚೆಂಡದ ಮೊತ್ತ ಕೂಡ 12ಕ್ಕೆ ಸಾಗ್ತಾ ಇದೆ. ಕಳ್ಳಿ ಇದ್ದಾನೆ, ಆಮೇಲೆ ಪ್ರದಿ ಇದ್ದಾನೆ, ಅವರಿಬ್ಬರು ರೆಡಿ ಇದ್ದಾರೆ. ಅದಕ್ಕೆ ಬೇಡ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ಆನಂದ ಇದ್ದಾನೆ, ಆಟಗಾರ ಒಳ್ಳೆ ಚೆನ್ನಾಗಿದ್ದಾರೆ. ನೆಕ್ಸ್ಟ್ ಬರೋದು ನೆಟ್ ಅದರ ಹೊಡೆತಕ್ಕೆ ಪ್ರಯತ್ನ ಪಟ್ಕೊಟ್ರು. ಅಂತೇಳಿ ಲಾಂಗ್ ಆನ್ ಸೀಮಾರಕ್ಕೆ ಅಂಚಲು ಕೇವಲ 1 ಓಟಕ್ಕಷ್ಟೇ ಅವಕಾಶಗಳು ಮಾಡಿಕೊಡ್ತಾ ಇದ್ದಾರೆ. ಒಂದೋಟದ ಪೂರ್ಣಕ್ಕೆ ಮುಖ್ಯ ತಂಡದ ಮೊತ್ತ ಕೂಡ 13ಕ್ಕೆ ಸಾಗ್ತಾ ಇದೆ. ಬೇರುಸಿನ ಹೊಡೆತಕ್ಕೆ ಪಟ್ಕೊಟ್ರು. ಓಟಗಳಿಗೆ ಅವಕಾಶಗಳ ಮತ್ತೆ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಆಗ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಎಸ್ಗಾರಿಕೆನ ಶ್ರೀವಾತ್ಸ ತೋರ್ಪಡಿಸಿಕೊಳ್ತಾ ಇದ್ದಾರೆ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಆಫ್ ಟಿಕ್ ಹೊರತುರು ಕಂಡಂತ ಚೆಂಡು ನೆಗೆತವನ್ನ ಕಾಣ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಡಾಟ್ ಅಂಡ್ ಡೆಲಿವರಿ ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ವೈಡ್ ಬಾಲ್ ಎನ್ನುವ ಸೂಚನೆಗಳು ರವಾನಿಸಿಕೊಳ್ತಾ ಇದೆ. ವೈಡ್ ಮಾದರಿ ಎಸೆತಗಾರ ಬಿಟ್ಕೊಡ್ತಾ ಇದ್ದಾರೆ. ಈ ಮುಖೇನ ತಂಡದ ಮೊತ್ತ 14ಕ್ಕೆ ಸಾಗ್ತಾ ಇದೆ. ಜಯಕ್ಕಾಗಿ ಇನ್ನೂ ಕೂಡ 36 ಓಟಗಳು ಬರಬೇಕಾಗ್ತದೆ. ಬಹುಶಃ 6 ಸಿಕ್ಸರ್ಗಳು ಪಂದ್ಯಾಟವನ್ನು ಉಳಿಸಿಕೊಡ್ತದೆ. ಮತ್ತೆ ಓಟಗಳಿಗೆ ವೈಡ್ ಬಾಲ್ ಎನ್ನುವ ಸೂಚನೆಗಳು ಬರ್ತಾ ಇದೆ.
ಅವ್ರಿಗೆ ಚೇಂಜ್ ಮಾಡೋಕ್ಕೆ. ಅವ್ರು ಹಿಂದಿದ್ದಾರೆ, ನಾವು ಮುಂದಿದ್ದೀವಿ. ಮತ್ತೆ ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಆಗ್ತಾ ಇದೆ. ಅಲ್ಲಿ ಯೂಟ್ಯೂಬಲ್ಲಿ ಮಂಜು ಬ್ಯಾಟಿಂಗ್ ಆಡ್ತಿದ್ರೆ ನಾನ್ ಸ್ಟ್ರೈಕ್ ಅಂತ ತೋರಿಸ್ತಾ ಇತ್ತಂತೆ. ಅವ್ರ ಸ್ಟ್ರೈಕು ಈ ಮಂಜು ಈಗ ಅವ್ರು ಬ್ಯಾಟಿಂಗ್ ಆಡ್ತಿದ್ರೆ ಮಂಜು ಅಂತ ತೋರಿಸ್ತಾರೆ. ಸ್ವಲ್ಪ ಚೇಂಜ್ ಮಾಡ್ತಾರೆ. ಮಂಜು ನಾನ್ ಸ್ಟ್ರೈಕ್ ಆಗಿದ್ರೆ ಅವ್ರು ಸ್ಟ್ರೈಕ್ ತೋರಿಸ್ತಾ ಇತ್ತಂತೆ, ಉಲ್ಟಾ ಬರ್ತಾ ಇದೆ. ವೈಡ್ ಬಾಲ್ ಎನ್ನುವ ಸೂಚನೆಗಳು ಬರ್ತಾ ಇದೆ. ಮತ್ತೆ ಔಚಿತ ರೂಪದಲ್ಲಿ ಒಂದೋಟ ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 16ಕ್ಕೆ ಸಾಗ್ತಾ ಇದೆ. ಜಯಕ್ಕಾಗಿ ಇನ್ನು ಕೂಡ 34 ಓಟಗಳು ಬರಬೇಕಾಗ್ತದೆ. ಬೇಯಿಸುವಂತ ಪ್ರಯತ್ನವನ್ನ ಪಟ್ಕೊಟ್ರು. ಲೆಗ್ ಲೈನ್ಸ್ ಬಡಿತಾ ಇದೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಈ ಹಂತದಲ್ಲಿ ಉದ್ದರಿ ಆಘಾತ ಸಂಭವಿಸ್ತಾ ಇದೆ. ಮೂರನೇ ಅಂಪೈರ್ಗೆ ಅವಕಾಶ ಇರುವುದಿಲ್ಲ ಅಂತ ಆಯೋಜಕರು ನಮ್ಮಲ್ಲಿ ತಿಳಿಯಪಡಿಸಿಕೊಡ್ತಾ ಇದ್ದಾರೆ. ಉದ್ದರಿ ಆಘಾತ ಸ್ಟಾಪ್ ಔಟ್ ರೂಪದಲ್ಲಿ ಮತ್ತೊಂದು ಕೊಂಡಿ ಕಳಚಿ ಬೀಳ್ತಾ ಇದೆ. RCB ಯ 2ನೇ ಕೊಂಡಿ ಕಳಚಿ ಬೀಳ್ತಾ ಇದೆ. ಕಂಪ್ಲೀಟ್ ಎಷ್ಟಾಯ್ತು ಸ್ಕೋರು? ಲಾಸ್ಟ್ ಬಾಲ್ ವಿಕೆಟ್ ಸ್ಟಂಪ್ 3 ಓವರ್ ಕಂಪ್ಲೀಟ್ ಸ್ಕೋರ್ ಎಷ್ಟು? ಮೂರನೇ ಅಂಪೈರ್ ನ ಡಿಸಿಷನ್ ಇರುವುದಿಲ್ಲ, ಗಮನಿಸಿಕೊಳ್ಳಿ. 3 ಓವರ್ ಎಷ್ಟಾಯ್ತು? 3 ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 16ಕ್ಕೆ 2. ಹೊಸ ಆಟಗಾರ ಪ್ರದೀಪ್ ಅಂಕಣ ಒಳಭಾಗದಲ್ಲಿ ಸಾಕ್ತಾ ಇದ್ದಾರೆ. ರಿಟೈರ್ಡ್ ಆಗಿ ಕೊಡ್ಬೋದು. ಹೇಳ್ಬೋದಿದ್ರೆ ಆಗದು ನೀವು. ರಿಟೈರ್ಡ್ ಇವರು. ತಂಡದ ಮೊತ್ತ 16. ಜಯಕ್ಕಾಗಿ 18 ಸತ 34 ಓಟಗಳು ಬರಬೇಕಾಗ್ತದೆ. ರಿಟೈರ್ಡ್ ರೂಪದಲ್ಲಿ ಮಂಜು ಬ್ಯಾಕ್ ಟು ಪೆವಿಲಿಯನ್. ಹೊಸ ಆಟಗಾರರು ಅನಿಲ್ ಮತ್ತು ಪ್ರದೀಪ್. ಸ್ಟ್ರೈಕರ್ ವಿಭಾಗದಲ್ಲಿ ಅನಿಲ್, ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಪ್ರದೀಪ್, ಏಸ್ ಕಾರ್ಕ್ ವಿಭಾಗದಲ್ಲಿ ಪೃಥ್ವಿ. 4ನೇ ಓವರ್ನ ಮೊದಲ ಚೆಂಡಿಗಾಗಿ ಏಸ್ ಕಾರ್ಕ್ ವಿಭಾಗದಲ್ಲಿ ಪೃಥ್ವಿನ ಪರಿಚಯಿಸ್ತಾ ಇದ್ದಾರೆ. ಜಯಕ್ಕಾಗಿ 18 ಸತ 34 ಓಟಗಳು ಬರಬೇಕಾಗ್ತದೆ. ಬೇರೆಸಿನ ಹೊಡೆತ ತನ್ಮೂಲಕ ಲಾಂಗ್ ಆಫ್ ಮತ್ತು ಲಾಂಗ್ ಆನ್ ನಡುವಣ ಚೆಂಡು ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. 6 ಓಟಗಳ ಸೇರ್ಪಡೆ. RCB ಯ ಮೊತ್ತ ಕೂಡ 22ಕ್ಕೆ ಸಾಗ್ತಾ ಇದೆ. ಮೊದಲ ಚೆಂಡಿನಲ್ಲಿ ಅನಿಲ್ ಸಿಕ್ಸರ್ ಅನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ತಂಡದ ಮೊತ್ತ ಕೂಡ 22ಕ್ಕೆ ಸಾಗ್ತಾ ಇದೆ. ಜಯಕ್ಕಾಗಿ 28 ಓಟಗಳು ಬರಬೇಕಾಗ್ತದೆ. ಸುಂದರತ ಚೆಂಡು ಪಾಯಿಂಟ್ಸ್ ಭಾಗದಲ್ಲಿ ಒಂದು ಓಟವನ್ನು ದಾಖಲಿಸಿಕೊಳ್ತಾ ಇದ್ದಾರೆ. ಮೊದಲ ಚೆಂಡಿನಲ್ಲಿ ಸಿಕ್ಸರ್ ಅನ್ನು ದಾಖಲಿಸಿಕೊಂಡಂತ ಅನಿಲ್ ಇವಾಗ ರಕ್ಷಣಾತ್ಮಕ ಆಟಕ್ಕೆ ಮೊರೆಯನ್ನ ಹೋಗ್ತಾ ಇದ್ದಾರೆ. ಒಂದೋಟದ ಪೂರೈಕೆ ಮುಖ್ಯನ. ತಂಡದ ಮೊತ್ತ ಕೂಡ 23ಕ್ಕೆ ಸಾಗ್ತಾ ಇದೆ. ಜಯಕ್ಕಾಗಿ 16 ಸತ 27 ಓಟಗಳು ಬರಬೇಕಾಗ್ತದೆ.
ಬೇರುಸಿನ ಹೊಡೆತಕ್ಕೆ ಪಟ್ಕೊಟ್ರು ಯಾತಲ್ಲಿ ಟಾಪ್ ಎಡ್ಜ್ ಆಗ್ತಾ ಇದೆ. ಉತ್ತಮ ರೀತಿಯ ಗೂಟ ರಕ್ಷಣೆ ಮುಖೇನ ಮತ್ತೊಂದು ಉತ್ತರಿ ನೆಲಕ್ಕೆ ಬೀಳ್ತಾ ಇದೆ. RCBಯ ಮತ್ತೊಂದು ನಾಬಿಗೆ ಆಟಗಾರನ ಕೊಂಡಿ ಕಳಚಿ ಬೀಳ್ತಾ ಇದೆ. ಮತ್ತೊರು ಹೊಸ ಆಟಗಾರ ತಿಪ್ಪೇಶ್ ಅಂಕಣದ ಒಳಭಾಗದಲ್ಲಿ ಸಾಕ್ತಾ ಇದ್ದಾರೆ. ಹದಿನೈದು ಸತ 27 ಓಟಗಳು ಬರಬೇಕಾಗ್ತದೆ ಜಯಕ್ಕಾಗಿ. 15ಕ್ಕೆ 27 ಲೆಕ್ಕಾಚಾರದ ಆಟದಲ್ಲಿ ಸಿಕ್ಸರ್ ಹಾಗೂ ಬೌಂಡ್ರಿಗಳು ಪಾಂದ್ಯಾಟವನ್ನು ಉಳಿಸಿಕೊಡ್ತದೆ. ಈ ತನ್ಮಧ್ಯೆ ಕ್ಲೀನ್ ಬೋರ್ಡ್ ಉದ್ದರಿ ಆಘಾತ ಸಂಭವಿಸ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಉದ್ದರಿ ನೆಲಕ್ಕೆ ಬೀಳ್ತಾ ಇದೆ. ಪ್ರಭು ಬಹಳಷ್ಟು ಉತ್ತಮ ರೀತಿಯ ಎಸ್ಗಾರಿಕೆಯನ್ನು ತೋರ್ಪಡಿಸಿಕೊಳ್ತಾರೆ. ಮುಖೇನ ಬ್ಯಾಕ್ ಟು ಬ್ಯಾಕ್ ಉದ್ದರಿನ ಒಪ್ಪಿಸ್ಕೊಳ್ತಾ ಇದ್ದಾರೆ. ಪೃಥ್ವಿ ಬಹಳಷ್ಟು ಉತ್ತಮ ರೀತಿಯ ಎಸ್ಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಬ್ಯಾಟ್ಸ್ಮನ್ ಯಾರು ನ್ಯೂ ಬ್ಯಾಟ್ಸ್ಮನ್ ನ್ಯೂ ಬ್ಯಾಟ್ಸ್ಮನ್ ನ್ಯೂ ಬ್ಯಾಟ್ಸ್ಮನ್ ನೇಮ್ ಹೇಳಿ. ಹೊಸ ಆಟಗಾರ ಆಕಾಶ್ ಅಂಕಣದ ಒಳಭಾಗದಲ್ಲಿ ತೀರಾ ಟಾಸ್ ಆಗಿತ್ತು. ಬೀಸುವಂತ ಪ್ರಯತ್ನ ಪಟ್ಕೊಟ್ರು. ಲಾಂಗ್ ಆಫ್ ಸೀಮಾರೇಖೆ ಅಂಚಲ್ಲಿ ಪವನ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಕೇವಲ 1 ಓಟಗಳಿಗಷ್ಟೇ ಅವಕಾಶಗಳು ಮಾಡಿಕೊಡ್ತಾ ಇದ್ದಾರೆ. ತಂಡದ ಮೊತ್ತ ಕೂಡ 24ಕ್ಕೆ ಸಾಗ್ತಾ ಇದೆ. ಜಯಕ್ಕಾಗಿ ಇನ್ನು ಕೂಡ 26 ಓಟಗಳು ಬರಬೇಕಾಗ್ತದೆ. ಬೀರುಸಿನ ಹೊಡೆತಕ್ಕೆ ಪಟ್ಕೊಟ್ರು. ಲಾಂಗ್ ಆನ್ ಸೀಮಾರೇಖೆ ಅಂಚಲ್ಲಿ ಕೇವಲ 1 ಓಟಗಳಿಗಷ್ಟೇ ಅವಕಾಶಗಳನ್ನ ಪೃಥ್ವಿ ಮಾಡಿಕೊಡ್ತಾ ಇದ್ದಾರೆ. ಈ ಮುಖೇನ 4 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 25ಕ್ಕೆ ಸಾಗ್ತಾ ಇದೆ. ಜಯಕ್ಕಾಗಿ 12 ಸತ 25 ಓಟಗಳು ಬರಬೇಕಾಗ್ತದೆ. 12ಕ್ಕೆ 25 ಸಂಕಷ್ಟದ ಪರಿಸ್ಥಿತಿಯಲ್ಲಿ RCB ಪ್ರತಿ ಓವರ್ಗೆ ಸರಾಸರಿ 12ರಂತೆ ಜಯಿಸಲೇಬೇಕಾದ ಒತ್ತಡದಲ್ಲಿ RCB 5ನೇ ಓವರ್ಗಾಗಿ ಎಸ್ಕಾರ್ಕ್ ಭಾಗದಲ್ಲಿ ಮತ್ತೆ ಪವನ್ ಪರಿಚಯಿಸ್ತಾ ಇದ್ದಾರೆ. ಮೊದಲ ಚೆಂಡು ಬಿರುಸಿನ ಹೊಡೆತಕ್ಕೆ ಪಟ್ಕೊಟ್ರು. ಲಾಂಗ್ ಆಫ್ ಸೀಮಾರೇಖೆ ಅಂಚಲ್ಲಿ ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಬರ್ತಾ ಇದೆ. ಕೇವಲ 1 ಓಟಗಳಿಗಷ್ಟೇ ಅವಕಾಶಗಳನ್ನ ಮಾಡಿಕೊಡ್ತಾ ಇದ್ದಾರೆ. ತಂಡದ ಮೊತ್ತ ಕೂಡ 26ಕ್ಕೆ ಸಾಗ್ತಾ ಇದೆ. ಜಯಕ್ಕಾಗಿ ಬಹುಶಃ 4 ಸಿಕ್ಸರ್ಗಳು ಬರಬೇಕಾಗ್ತದೆ. ಬೇರಸಿನ ಹೊಡೆತ ಯಾತಲೆ ಲಾಂಗ್ ಆಫ್ ಸೀಮಾರೇಖೆ ಅಂಚಲ್ಲಿ ಮತ್ತೆ ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಬರ್ತಾ ಇದೆ. 3 ಓಟಗಳನ್ನ ಅಟ್ಟಾಯಿಸ್ತಾ ಇದ್ದಾರೆ. ಕೇವಲ 1 ಓಟಗಳಿಗಷ್ಟೇ ಅವಕಾಶಗಳನ್ನ ಮಾಡಿಕೊಡ್ತಾ ಇದ್ದಾರೆ. ತಂಡದ ಮೊತ್ತ 27ಕ್ಕೆ ಸಾಗ್ತಾ ಇದೆ. ತೀರಾ ಟಾಸ್ ಆಗಿತ್ತು. ಬೀಸುವಂತ ಪ್ರಯತ್ನ ಪಟ್ಕೊಟ್ರು ಅಂತಲ್ಲಿ ಮಿಡ್ ವಿಕೆಟ್ ಸೀಮಾರೇಖೆ ಅಂಚಲ್ಲಿ ಕೇವಲ 1 ಓಟಗಳಿಗಷ್ಟೇ ಅವಕಾಶಗಳನ್ನ ಮಾಡಿಕೊಡ್ತಾ ಇದ್ದಾರೆ. ಓಕೆ, ಅವಳಿ ಓಟದ ಪೂರೈಕೆ ಆಗ್ತಾ ಇದೆ.
ಬೇರುಸೇನ ಹೊಡೆತ ಅಂತಲೇ ಡಿಪೆಕ್ಸ್ ಟವರ್ ಸೀಮಾಗೆ ಕ್ಯಾನ್ಸಲ್. ಮತ್ತೆ ಅವಳಿ ಓಟದ ಪೂರೈಕೆ ಆಗ್ತಾ ಇದೆ. ಈ ಮುಖ್ಯನ ತಂಡದ ಮೊತ್ತ ಕೂಡ 31ಕ್ಕೆ ಸಾಗ್ತಾ ಇದೆ. ಜಯಕ್ಕಾಗಿ 19 ಓಟಗಳು ಬರಬೇಕಾಗ್ತದೆ. ತಂಡದ ಮೊತ್ತ 31. ಎಂಟು ಸೆತ 19 ಓಟಗಳು ಬರಬೇಕಾಗ್ತದೆ ಜಯಕ್ಕಾಗಿ. 8ಕ್ಕೆ 19. ಬೇಯಿಸುವಂತ ಪ್ರಯತ್ನ ಪಟ್ಕೊಟ್ರು. ಯಾತಲೆ ಕ್ಷೇತ್ರ ಚೇಡಿಕೆ ಮುಖೇನ ಲಾಂಗ ಸೀಮಾರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟಗಳ ಸೇರ್ಪಡೆ ಆಗ್ತಾ ಇದೆ. ಈ ಮುಖೇನ ಸ್ಕೋರ್ 35ಕ್ಕೆ ಸಾಗ್ತಾ ಇದೆ. ಜಯಕ್ಕಾಗಿ 715 ಓಟಗಳು ಬರಬೇಕಾಗ್ತದೆ. ಸ್ಟಾಪ್ ಔಟ್ ಮಾಡಿಕೊಂಡು ಬೇಯಿಸುವಂತ ಪ್ರಯತ್ನ ನಡುವೆ ಉತ್ತರಿ ಆಘಾತ. ಸ್ಟಾಪ್ ಔಟ್ ರೂಪದಲ್ಲಿ ಮತ್ತೊಂದು ಔತರಿ 4 ಬೀಳ್ತಾ ಇದೆ. RCBಯ ಮತ್ತೊಂದು ಕೊಂಡಿ ಕಳಚಿ ಬೀಳ್ತಾ ಇದೆ. ಈ ಮುಖೇನ 5 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 35ಕ್ಕೆ ಸಾಗ್ತಾ ಇದೆ. ಜಯಕ್ಕಾಗಿ 15 ಓಟಗಳು ಬರಬೇಕಾಗ್ತದೆ. RSF 15 ಓಟಗಳು ಬರಬೇಕಾಗ್ತದೆ. ಜಯಕ್ಕಾಗಿ 6ಕ್ಕೆ 15. ಕೊನೆ 6 ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ಎಸ್ಕಾರ್ಕ್ ಭಾಗದಲ್ಲಿ ಮತ್ತೆ ಪೃಥ್ವಿನ ಪರಿಚಯಿಸ್ತಾ ಇದ್ದಾರೆ. ಪಿಕ್ಚರ್ ಮುಗಿತು. ಒಂದು ಮುಗಿದ್ರು ಪಿಕ್ಚರ್ ಆಕಾಶ್ ಡಾಕ್ಟರ್ ಈ ಕಡೆ ಅಂತಲೇ ಮತ್ತೆ ಕ್ಲೀನ್ ಬೌಲ್ಡ್ ರೂಪದಲ್ಲಿ ಉತ್ತರಿ ಆಘಾತ ಸಂಭವಿಸ್ತಾ ಇದೆ. ಮತ್ತೊಂದು ಉತ್ತರಿ 4 ಕೊಡ್ತಾ ಇದೆ. RCBಯ ಮತ್ತೊಂದು ಕೊಂಡಿ ಕಳಚಿ ಬೀಳ್ತಾ ಇದೆ. ಆಕಾಶ್ ಉತ್ತರಿನ ಒಪ್ಪಿಸ್ಕೊಂಡು ಬ್ಯಾಕ್ ಟು ಪೆವಿಲಿಯನ್. ನಾನ್ ಸ್ಟ್ರೈಕರ್ ನೇಮ್ ಹೇಳಿದ್ದು ದಯವಿಟ್ಟು. ಹೊಸ ಆಟಗಾರ ಹಸೇನ್ ಅಂಕಣ ಒಳ ಪ್ರವೇಶಾತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಜಯಕ್ಕಾಗಿ 15 ಓಟಗಳು ಬರಬೇಕಾಗ್ತದೆ. ಬೇರುಸಿನ ಹೊಡೆತಕ್ಕೆ ಪಟ್ಕೊಟ್ರು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಪೃಥ್ವಿ ಬಹಳಷ್ಟು ಉತ್ತಮ ರೀತಿಯ ಎಸ್ತುಗಾರಿಕೆಯನ್ನು ತೋರ್ಪಡಿಸಿಕೊಳ್ತಾ ಇದ್ದಾರೆ. ಓಟಗಳಿಗೆ ಅವಕಾಶಗಳನ್ನ ಬಿಟ್ಕೊಡ್ತಾ ಇಲ್ಲ. ಮೊದಲ ಚೆಂಡಿನಲ್ಲಿ ಉತ್ತರಿಯನ್ನ ಪಡ್ಕೊಂಡ್ರು. 2ನೇ ಚೆಂಡಿಗಾಗಿ ಡಾಟ್ ಬಾಲ್ ನ ಸೇರ್ಪಡೆ ಆಗ್ತಾ ಇದೆ. ಕೊನೆಯ 4 ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ಜಯಕ್ಕಾಗಿ 15 ಓಟಗಳು ಬರಬೇಕಾಗ್ತದೆ. ಗತಿ ಪರಿವರ್ತನೆಯ ಚೆಂಡನ್ನು ತೋರ್ಪಡಿಸಿಕೊಳ್ತಾ ಇದ್ದಾರೆ. ಸ್ಲೋವರ್ ಮಾದರಿಯ ಚೆಂಡು. ಮತ್ತೆ ಓಟಗಳಿಗೆ ಅವಕಾಶಗಳನ್ನ ಮಾಡಿಕೊಡ್ತಾ ಇಲ್ಲ. ಬ್ಯಾಕ್ ಟು ಬ್ಯಾಕ್ ಡಾಟ್ ಅಂಡ್ ಡೆಲಿವರಿ. ಹಿಂಗೆ ಮಾಡ್ಬೇಕು, ಹಿಂಗೆ ಸಿಗಬೇಕು, ಇಲ್ಲೇ ಹಾಕ್ಬೇಕು. ತೀರಾ ಟಾಸ್ ಆಗಿತ್ತು.
ಕವರ್ಸ್ ಮೇಲ್ಭಾಗದಲ್ಲಿ ಕೇವಲ ಒಂಟಿ ಓಟಗಳಿಗಷ್ಟೇ ಅವಕಾಶಗಳನ್ನ ಮಾಡಿಕೊಡ್ತಾ ಇದ್ದಾರೆ. ಈ ಮುಖ್ಯನ ಸ್ಟ್ರೈಕ್ ಕೂಡ ರೊಟೇಟ್ ಆಗ್ತಾ ಇದೆ. ತಂಡದ ಮೊತ್ತ ಕೂಡ 36ಕ್ಕೆ ಸಾಗ್ತಾ ಇದೆ. ಜಯಕ್ಕಾಗಿ ಇನ್ನು ಕೂಡ 14 ಓಟಗಳು ಬರಬೇಕಾಗ್ತದೆ. ಬೇಯಿಸುವಂತ ಪ್ರಯತ್ನ ಪಟ್ಕೊಟ್ರು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಆಗ್ತಾ ಇದೆ. ಕೊನೆಯ ಚೆಂಡು ಬಾಕಿ ಉಳ್ಕೊಳ್ತಾ ಇದೆ. ಓವರ್ನ ಕೊನೆಯ ಚೆಂಡು ನೆಟ್ಟ ನೇರ ಹೊಡೆತಕ್ಕೆ ಪ್ರಯತ್ನ ಪಟ್ಕೊಟ್ರು. ಅಂತಲ್ಲಿ ಒಂದೋಟದ ಪೂರೈಕೆ ಮುಖಾಂತರವಾಗಿ ಪೂರಾ ಪ್ಯಾಷನರ್ಸ್ ಪಂದ್ಯಾಟವನ್ನು ಜಯಿಸಿಕೊಳ್ತಾ ಇದೆ. ಪೂರಾ ಪ್ಯಾಷನರ್ಸ್ ಪಂದ್ಯಾಟವನ್ನು ಜಯಿಸಿಕೊಳ್ತಾ ಮುಖ್ಯನ ಅಭಿನಂದನೆಗಳನ್ನ ಅರ್ಪಿಸ್ತಾ ಇದ್ದಾವೆ. ಅಲ್ಲ ಎಲ್ಲ ಗ್ರೌಂಡ್ ಇಂದ ಹೊರಗೆ ಬರ್ರಿ. ಗ್ರೌಂಡ್ ಇಂದ ಹೊರಗೆ ಬರ್ರಿ. RCB ಫ್ಯಾನ್ಸ್ ಗ್ರೌಂಡ್ ಇಂದ ಹೊರಗೆ ಬರ್ರು. ಬರ್ರಿ ಈ ಕಡೆ ಬರ್ರಿ. ಇದೀಗ ತಾನೇ ಫ್ಯಾಷನರ್ಸ್ ತಂಡ ವಿಜಯದ ಮಾಲೆಯನ್ನ ಗಳಿಸಿ ಹೊರ ನಡೀತಾ ಇದೆ. RCB ತಂಡ ಸೋಲನ್ನ ಒಪ್ಪಿಕೊಂಡಿದೆ. ಈಗ JSP ರಾಕರ್ಸ್ ತಂಡ ಮತ್ತು ಮೋತಿಲಾಲ್ ತಂಡ